ಗಾಯತ್ರಿ ಮಂತ್ರವು ಹಿಂದೂ ಧರ್ಮದ ಅತಿ ಶ್ರೇಷ್ಠ ಮಂತ್ರಗಳಲ್ಲೊಂದಾಗಿದೆ. ಈ ಮಂತ್ರದಲ್ಲಿ ಸಾವಿತ್ರಿ ದೇವನನ್ನು ಆಹ್ವಾನ ಮಾಡಿರುವ ಕಾರಣದಿಂದ ಈ ಮಂತ್ರವನ್ನು ಸಾವಿತ್ರಿ ಮಂತ್ರ ಎಂದು ಸಹ ಕರೆಯುತ್ತಾರೆ. ಶ್ರೇಷ್ಠ ಮಂತ್ರಗಳಲ್ಲೊಂದಾದ ಮಹಾಮಂತ್ರವೆಂದೇ ಅದುವೇ ಗಾಯತ್ರಿ ಮಂತ್ರ ಎಂದು ಎಲ್ಲ ಹಿಂದೂ ಧರ್ಮ ಗ್ರಂಥಗಳಲ್ಲಿ ಬರೆಯಲಾಗಿದೆ. ಇದನ್ನು ಮೊದಲನೇ ಮಂತ್ರವೆಂದು ಪರಿಗಣಿಸಲಾಗುತ್ತದೆ, ಏಕೆಂದರೆ ಪ್ರಪಂಚದ ಮೊದಲ ಪುಸ್ತಕವಾದ ಋಗ್ವೇದ ಈ ಮಂತ್ರದಿಂದ ಪ್ರಾರಂಭವಾಗುತ್ತದೆ. 4 ವೇದಗಳನ್ನು ರಚಿಸುವ ಮೊದಲು ಬ್ರಹ್ಮನು 24 ಅಕ್ಷರಗಳ ಗಾಯತ್ರಿ ಮಂತ್ರವನ್ನು ರಚಿಸಿದನು. ಗಾಯತ್ರಿ ಮಂತ್ರದಲ್ಲಿ ಪ್ರತಿಯೊಂದು ಪದವೂ ಸಹ ಒಂದೊಂದು ಅರ್ಥವನ್ನು ಹೊಂದಿದೆ. ಗಾಯತ್ರಿ ಮಂತ್ರದ ಪ್ರತಿ ಅಕ್ಷರ ಉಚ್ಚಾರಣೆಯು ದೇವತೆಯನ್ನು ಆಹ್ವಾನಿಸುತ್ತದೆ. ಗಾಯತ್ರಿ ಮಂತ್ರದ 24 ಅಕ್ಷರಗಳು 24 ದೇವತೆಗಳನ್ನು ಉಲ್ಲೇಖಿಸುತ್ತದೆ. ಅವುಗಳಿಗೆ 24 ಜಾಗೃತ ಶಕ್ತಿಗಳಿವೆ. ಗಾಯತ್ರಿ ಮಂತ್ರದ 24 ಅಕ್ಷರಗಳು 24 ಶಕ್ತಿ ಬೀಜಗಳಾಗಿವೆ. ಗಾಯತ್ರಿ ಮಂತ್ರವನ್ನು ಪೂಜೆಯೊಂದಿಗೆ ಜಪಿಸುವುದರಿಂದ ಶಕ್ತಿಯೊಂದಿಗೆ ಸಿದ್ಧಿಯೂ ಸಹ ಪ್ರಾಪ್ತವಾಗುತ್ತದೆ. ಓಂ ಪದವನ್ನು ಪ್ರಣವ ಮಂತ್ರ ಎಂದು ಕರೆಯುತ್ತಾರೆ. ಓಂ ಶಬ್ದವು 3 ಶಬ್ದಗಳಿಂದ ರೂಪುಗೊಂಡಿದೆ. ಅ, ಉ, ಮ. ಈ 3 ಶಬ್ದಗಳು ಅರ್ಥ ಉಪನಿಷತ್ತುಗಳಲ್ಲಿಯೂ ಕಂಡುಬರುತ್ತದೆ. ಈ ಮಂತ್ರಕ್ಕೆ ಯಾವುದೇ ಅಂತ್ಯವೆನ್ನುವುದು ಇರುವುದಿಲ್ಲ. ಭೂರ್ ಭುವ ಸ್ವಃ. ಭೂ ಎಂದರೆ ಭೂಮಿ, ಭೂರ್ ಎಂದರೆ ಬಾಹ್ಯಾಕಾಶ ಮತ್ತು ಸ್ವ ಎಂದರೆ ಸ್ವರ್ಗ. ತತ್ವವಿತುರ್ವೇಣ್ಯಂ. ತಂ ಎಂದರೆ ಪರಮಾತ್ಮ ಅಥವಾ ಬ್ರಹ್ಮ. ಸವಿತಂ ಎಂದರೆ ದೇವರು ಅಥವಾ ಬ್ರಹ್ಮಾಂಡದ ಸೃಷ್ಟಿಕರ್ತ. ವರೇಣ್ಯಂ ಎಂದರೆ ಆರಾಧನೀಯ. ಭರ್ಗೋ ಅಜ್ಞಾನ ಮತ್ತು ಪಾಪವನ್ನು ಹೋಗಲಾಡಿಸುವುದು. ದೇವಸ್ಯ ಜ್ಞಾನದ ದೇವರ ರೂಪ. ಧೀಮಹಿ ಧಿಯೋ ನಾವು ಬುದ್ಧಿ ಮತ್ತು ಬುದ್ಧಿವಂತಿಕೆಯನ್ನು ಧ್ಯಾನಿಸುತ್ತೇವೆ. ಯೋನಃ ಯೋನಃ ಎಂದರೆ ನಾವು ಎಂದರ್ಥವನ್ನು ತಿಳಿಸುತ್ತದೆ. ಈ ರೀತಿಯಾಗಿ ಗಾಯತ್ರಿ ಮಂತ್ರದಲ್ಲಿ ತನ್ನದೇ ಆದ ಅರ್ಥವನ್ನು ಹೊಂದಿದ್ದು ಇದು ಮಹಾಶಕ್ತಿಶಾಲಿ ಮಂತ್ರವೆಂದೇ ಪರಿಗಣಿಸಲಾಗುತ್ತದೆ.